ಇನ್ನು ಪಹಲ್ಗಾಮ್ನಲ್ಲಿ ನಡೆದಂತಹ ಹೇಡಿ ಉಗ್ರರ ದಾಳಿಯ ವಿಚಾರವಾಗಿ ಬೀದರ್ನಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇನ್ನು ಪಹಲ್ಗಾಮ್ನ ಈ ಕೃತ್ಯವನ್ನ ಇಡೀ ದೇಶದ ಜನರು ಖಂಡಿಸಿದ್ದಾರೆ. ಭಯೋತ್ಪಾದಕರಿಗೆ ಸಹಕಾರ ಕೊಡುವ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು. ಅದು ಹೇಗೆ ಯಾವುದು ಅಂತ ನಾವು ಹೇಳೋದಲ್ಲ, ಅವರು ತೀರ್ಮಾನ ಮಾಡಬೇಕು. ದೇಶದ ಎಲ್ಲಾ ಜಾತಿ ಧರ್ಮದ ಜನ ಒಟ್ಟಾಗಿರಬೇಕು. ಭಯೋತ್ಪಾದಕರ ದಾಳಿ ಉದ್ದೇಶ ದೇಶವನ್ನ ದುರ್ಬಲಗೊಳಿಸುವುದಾಗಿದೆ. ಜಾತ್ಯತೀತ ತತ್ವವನ್ನ ದುರ್ಬಲಗೊಳಿಸಿದಾಗ ಭಾರತ ದೇಶ ಕೂಡ ದುರ್ಬಲಗೊಳ್ಳುತ್ತದೆ. ಸಂಚುಕೋರರ ಯೋಜನೆ ಆಲೋಚನೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಎಲ್ಲಾ ಜಾತಿ ಧರ್ಮೀಯರು ಒಗ್ಗಟ್ಟು ಪರಸ್ಪರ ವಿಶ್ವಾಸದಿಂದ ಬಲಿಷ್ಠ ಭಾರತವನ್ನ ಕಟ್ಟಬೇಕು. ಯಾರು ಸಮಾಜ ದೇಶದ ಒಗ್ಗಟ್ಟನ್ನ ದುರ್ಬಲಗೊಳಿಸಲು ಪ್ರಯತ್ನಿಸಬಾರದು. ಅವಿಶ್ವಾಸ ಪರಸ್ಪರ ದ್ವೇಷಿಸಿ ದೇಶದ ಒಗ್ಗಟ್ಟಿಗೆ ಕೊಳ್ಳಿ ಇಡುವಂತಹ ಕೆಲಸ ಮಾಡಿದರೆ ಸಂಚುಕೋರರಿಗೆ ಅದು ಲಾಭ ಆಗುತ್ತೆ. ಸಂಚುಕೋರರ ಯೋಜನೆ ವಿಫಲಗೊಳಿಸಲು ದೇಶದ ಒಗ್ಗಟ್ಟೆ ಸ್ಪಷ್ಟ ಉತ್ತರ. ಇದನ್ನ ಈ ದೇಶದ ಪ್ರತಿಯೊಬ್ಬರೂ ಪಾಲಿಸಬೇಕು. ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದು ತೀರ್ಮಾನಿಸಬೇಕು. ಈ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯನು ಒಗ್ಗಟ್ಟಿನಿಂದ ಸಹೋದರತೆಯಿಂದ ಇರಬೇಕು. ಸಹೋದರತೆ ಈ ದೇಶದ ಉಸಿರಾಗಿದೆ ಅಂತ ಯುಟಿ ಖಾದರ್ ಬೀದರ್ನಲ್ಲಿ ಹೇಳಿದ್ದಾರೆ. ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಇದೇ ವೇಳೆ ಅವರು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಹಾಗಿದ್ರೆ ಯುಟಿ ಖಾದರ್ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನೋಡಿ, ಆ ಕೃತ್ಯವನ್ನು ಈ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ಖಂಡಿಸಿದ್ದಾರೆ. ಮತ್ತೆ ಈ ಭಯೋತ್ಪಾದಕರಿಗೆ ಮತ್ತು ಅವರಿಗೆ ಸಹಕಾರ ಕೊಡುತ್ತಾ ಪ್ರತಿಯೊಬ್ಬರಿಗೆ ಕೇಂದ್ರ ಸರ್ಕಾರ ತಕ್ಕದ ಪಾಠವನ್ನು ಕಲಿಸಬೇಕು. ಅದು ಹೇಗೆ ಯಾವುದಂತ ನಾವು ಹೇಳೋದಲ್ಲ, ಅದು ಅವರು ತೀರ್ಮಾನ ಮಾಡೋದು. ನಾವು ಹೇಳುವಂಥದ್ದು ನಾವೀಗ ದೇಶದ ಜನರೆಲ್ಲ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ನಾವು ಒಗ್ಗಟ್ಟಾಗಿರಬೇಕು. ಈ ಭಯೋತ್ಪಾದಕರ ಮತ್ತು ಈ ರೀತಿ ದಾಳಿ ನಡೆಸುವರ ಮುಖ್ಯ ಉದ್ದೇಶ ಏನು? ಈ ದೇಶವನ್ನು ದುರ್ಬಲಗೊಳಿಸಬೇಕು. ಭಾರತ ದೇಶ ಯಾವ ದುರ್ಬಲ ಆಗ್ತದೆ? ಭಾರತ ದೇಶದ ವಿವಿಧತೆಯಲ್ಲಿ ಏಕತೆಯ ಸಂಸ್ಕೃತಿ ಏನಿದೆಯಾ ಅದನ್ನು ದುರ್ಬಲಗೊಳಿಸಿದಾಗ, ಜಾತ್ಯತೀತ ತತ್ವವನ್ನು ದುರ್ಬಲಗೊಳಿಸಿದಾಗ ಭಾರತ ದೇಶ ದುರ್ಬಲ ಆಗ್ತದೆ. ಆದ ಕಾರಣ ಸಂಚುಕೋರರ ಯೋಜನೆಗೆ ಮತ್ತು ಆಲೋಚನೆಗೆ ನಾವು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬಾರ್ದು. ನಾವೆಲ್ಲ ಜಾತಿಯಲ್ಲ ಮೇಲೆ ಒಗ್ಗಟ್ಟಿನಿಂದ ಪರಸ್ಪರ ವಿಶ್ವಾಸದಿಂದ ಬಲಿಷ್ಠವಾದ ಭಾರತ ಕಟ್ಟುವಂತಹ ಒಂದು ಏನು ಕೆಲಸ ಮಾಡಬೇಕು ಅದನ್ನು ನಾವಿವತ್ತು ಮಾಡಬೇಕಾಗ್ತದೆ. ಅದಕ್ಕೆ ಯಾರು ಕೂಡ ಈ ದೇಶದಲ್ಲಿ ಸಮಾಜದ ಒಗ್ಗಟ್ಟನ್ನು ದೇಶದ ಒಗ್ಗಟ್ಟನ್ನು ಅದನ್ನು ದುರ್ಬಲಗೊಳಿಸಲಿಕ್ಕೆ ಯಾರು ಪ್ರಯತ್ನ ಮಾಡಬಾರದು. ಪರಸ್ಪರ ಅವಿಶ್ವಾಸದ ಮಾತನಾಡಿಕೊಂಡು ಪರಸ್ಪರ ಒಬ್ಬನ್ನು ದೋಷಿಸಿಕೊಂಡು ಈ ದೇಶದ ಒಗ್ಗಟ್ಟು ಮತ್ತು ಜಾತಿ ತತ್ವಕ್ಕೆ ಇವತ್ತು ಏನಾದ್ರು ನಾವು ಆ ಒಂದು ಕೊಡಲಿಟ್ಟು ಕೆಲಸ ಮಾಡಿದರೆ ಅದು ಸಂಚುಕೋರರಿಗೆ ಲಾಭ ಮಾಡಿದಂಗೆ ಆಗ್ತದೆ. ಸಂಚುಕೋರರ ಆ ನಿಜವಾದ ಆ ಒಂದು ಅವರ ಮತ್ತು ಭಯೋತ್ಪಾದಕರ ನಿಜವಾದ ಅವರ ಯೋಜನೆ ಏನಿದೆ ಅದನ್ನು ವಿಫಲಗೊಳಿಸಬೇಕಾದ್ರೆ ನಾವು ದೇಶದ ಒಗ್ಗಟ್ಟೆ ಅದಕ್ಕೆ ಒಂದು ಸ್ಪಷ್ಟವಾದ ಉತ್ತರ. ಅದು ಈ ದೇಶದ ಪ್ರತಿಯೊಬ್ಬರು ಪಾಲಿಸಬೇಕು. ಬೇಡ ಈ ತರ ಎಲ್ಲ ಚರ್ಚೆಗಳಾಗ್ತಿದೆ ಸರ್ ದೇಶದಾದ್ಯಂತ. ರಾಜ್ಯದಾಗ ಸಿಎಂ ಅವರು ಕೂಡ ಯುದ್ಧ ಅನಿವಾರ್ಯ ಆದರೆ ಅಷ್ಟೇ ಮಾಡಿ ನೋಡಿ, ಅದು ಈ ದೇಶದಲ್ಲಿ ಸರ್ವಪಕ್ಷ ಸಭೆ ಕರೆದು ಇವತ್ತು ಕೇಂದ್ರ ಸರ್ಕಾರ ಮುಖಾಂತರ ಸರ್ವಪಕ್ಷ ಸಭೆ ಕರೆದು ಈ ದೇಶದ ಬೇರೆ ಬೇರೆ ಸೈನ್ಯದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಕೂತ್ಕೊಳ್ಳುವಂಥ ತೀರ್ಮಾನ. ಆದ ಕಾರಣ ಅಲ್ಲಿ ಅದು ಏನು ತೀರ್ಮಾನ ಆಗ್ತದೆ ಅದಕ್ಕೆ ಅವರು ತೀರ್ಮಾನ ಕೊಡ್ತಾರೆ. ನಮ್ಮದು ಕೆಲಸ ಏನು? ಪ್ರತಿಯೊಬ್ಬ ಜನಸಾಮಾನ್ಯರದು ಇಲ್ಲಿ ಎಲ್ಲ ಜಾತಿಯಲ್ಲ ಮತ್ತು ವರ್ಗದವರು ನಾವು ಒಗ್ಗಟ್ಟಾಗಿರಬೇಕು, ಸೌಹಾರ್ದತೆ ಇರಬೇಕು. ಸೌಹಾರ್ದತೆ ಈ ದೇಶದ ಉಸಿರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮತ್ತು ಇವತ್ತು ನೊಂದವರು ಯಾರಿದ್ದಾರೆ ಮತ್ತು ನಮ್ಮ ಅಗಲಿಕೆ ಅವರಿಗೆ ಶಾಂತಿ ಯಾರು ನಮ್ಮನ್ನು ನಾವು ಕಲ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಅವರು ಬಹುಶಃ ಯಾರು ಇವತ್ತು ಆ ಕುಟುಂಬಸ್ಥರಿದ್ದಾರೆ ಅವ್ರಿಗೆಲ್ಲ ಅವರ ಮನೆಯವರ ಅಗಲಿಕೆಯನ್ನು ತಡೆಯುವ ಶಕ್ತಿ ಪರಮಾತ್ಮ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಯೋಚಿಸಿ ಆ ಕುಟುಂಬ ಜೊತೆ ಇದು ದೇಶ ಜನ ನಿಲ್ತಾ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ.